ನಟ ವಿಜಯ್ ಬದುಕನ್ನೇ ಬದಲಾಯಿಸಿದ ಆ ಒಂದು ಘಟನೆ, ದಳಪತಿ ಸಾಮ್ರಾಜ್ಯದ ಹಿಂದಿರೋ ಅಸಲಿ ಕತೆ ಇಲ್ಲಿದೆ. ನ್ಯೂಸ್ ನೆಕ್ಸ್ಟ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೇಘನಾ ಪ್ರಣೂತ್. ತಮಿಳುನಾಡಿನಲ್ಲಿ ಮಾತ್ರವಲ್ಲ, ಇಡೀ ಭಾರತದಲ್ಲೇ ಇಂದು ಇವರ ಹೆಸರೇ ದೊಡ್ಡ ಟ್ರೆಂಡಿಂಗ್. ಇವತ್ತು ಕೋಟ್ಯಾಂತರ ರೂಪಾಯಿ ಸಂಭಾವನೆ ಪಡಿತಾ ನೂರಾರು ಕೋಟಿ ಒಡೆಯನಾಗಿರೋ ಈ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಜರ್ನಿ ಅಷ್ಟೊಂದು ಸುಲಭವಾಗಿರಲಿಲ್ಲ. ಆರಂಭದ ದಿನಗಳಲ್ಲಿ ಇವರ ಲುಕ್ ನೋಡಿ ಸ್ವತಃ ವಿಮರ್ಶಕರೇ ಹೀನಾಯವಾಗಿ ಟೀಕಿಸಿದ್ರು. ಆದ್ರೆ ಅದೇ ಟೀಕೆಗಳನ್ನ ಮೆಟ್ಟಿಲಾಗಿ ಮಾಡಿಕೊಂಡು ಇವತ್ತು ಸೌತ್ ಸಿನಿಮಾದ ಸುಲ್ತಾನನಾಗಿ ಬೆಳೆದು ನಿಂತಿರೋ ವಿಜಯ್ ಬದುಕೆ ರೋಚಕ. ವಿಜಯ್ ಅವರ ತಂದೆ ಚಿತ್ರರಂಗದಲ್ಲಿದ್ದರೂ ವಿಜಯ್ ಅವರಿಗೆ ಹೀರೋ ಆಗೋದು ಅಷ್ಟು ಸುಲಭವಾಗಿ ಇರಲಿಲ್ಲ. 1992ರಲ್ಲಿ ಬಾಲನಟನಾಗಿ ಎಂಟ್ರಿ ಕೊಟ್ಟಾಗ ಅವರನ್ನ ಯಾರೂ ಒಪ್ಪಿಕೊಳ್ಳಲಿಲ್ಲ. ಆದ್ರೆ ವಿಜಯ್ ಅವರ ವೈಯಕ್ತಿಕ ಜೀವನದಲ್ಲೊಂದು ಕರಾಳ ಘಟನೆ ನಡೆದಿತ್ತು. ಅವರ ಮುದ್ದಿನ ತಂಗಿ ವಿದ್ಯಾ ಕೇವಲ 2 ವರ್ಷದ ಮಗುವಾಗಿದ್ದಾಗ ರೋಗದಿಂದ ಸಾವನ್ನಪ್ಪಿದ್ರು. ತಂಗಿಯ ಅಗಲಿಕೆ ವಿಜಯ್ ಅವರನ್ನ ಸಂಪೂರ್ಣ ಮೂಕನನ್ನಾಗಿಸಿತ್ತು. ಆ ನೋವಿನಿಂದ ಹೊರಬರಲು ಅವರು ಸಿನಿಮಾಗಳನ್ನೇ ಆಶ್ರಯಿಸಿದ್ರು. ಆರಂಭದಲ್ಲಿ ಸಾಲು ಸಾಲು ಸೋಲುಗಳನ್ನ ಕಂಡ ವಿಜಯ್ ಅವರಿಗೆ ಬ್ರೇಕ್ ಸಿಕ್ಕಿದ್ದು 1992ರ ಪೂವೆ ಉನಕ್ಕಾಗ ಚಿತ್ರದಿಂದ. ಅದಾದ ಬಳಿಕ ಕಾದಲ ರಿಸೋರ್ಸ್, ಗಿಲ್ಲಿ, ಪೋಕಿರಿ ಸಿನಿಮಾಗಳ ಮೂಲಕ ತಮಿಳು ಚಿತ್ರರಂಗದ ಮಾಸ್ ಲೀಡರ್ ಆಗಿ ಹೊರಹೊಮ್ಮಿದ್ರು. ವಿಜಯ್ ಅವರ ಡ್ಯಾನ್ಸ್ ಸ್ಟೈಲ್ ಮತ್ತು ಡೈಲಾಗ್ ಡೆಲಿವರಿ ಇಡೀ ಸೌತ್ ಇಂಡಿಯಾದಲ್ಲಿ ಹೊಸ ಕ್ರೇಜ್ ಸೃಷ್ಟಿಸಿತ್ತು. ಸಿನಿಮಾ ರಂಗದಲ್ಲಿ ಹೈಯೆಸ್ಟ್ ಪೇಯ್ಡ್ ನಟರಲ್ಲಿ ಒಬ್ಬರಾಗಿರೋ ದಳಪತಿ ವಿಜಯ್ ಅವರ ಒಟ್ಟು ಆಸ್ತಿ ಮೌಲ್ಯ ಸದ್ಯ ಸುಮಾರು 450ರಿಂದ 500 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಒಂದು ಸಿನಿಮಾಗೆ ಇವರು ಬರೋಬ್ಬರಿ 100ರಿಂದ 150 ಕೋಟಿ ರೂಪಾಯಿ ಸಂಭಾವನೆ ಪಡಿತಾರೆ. ಚೆನ್ನೈನ ಪ್ರಸಿದ್ಧ ನೀಲಂ ಕರೈ ಕಡಲ ತೀರದ ಬಳಿ ಇವರಿಗೆ ಅತ್ಯಂತ ಭವ್ಯವಾದ ಮತ್ತು ಐಷಾರಾಮಿ ಬಂಗಲೆ ಇದೆ. ಇದರ ವಿನ್ಯಾಸ ಅಮೆರಿಕದ ಪ್ರಸಿದ್ಧ ಕಟ್ಟಡಗಳ ಶೈಲಿಯಲ್ಲಿದೆ. ಕಾರುಗಳ ವಿಷಯಕ್ಕೆ ಬಂದ್ರೆ ವಿಜಯ್ ಅವರಿಗೆ ಭಾರಿ ಕ್ರೇಜ್ ಇದೆ. ಕೋಟಿ ಬೆಲೆಯ ರೋಲ್ಸ್ ರಾಯ್ಸ್ ಗೋಸ್ಟ್, BMW X6, Audi A8 ನಂತಹ ದುಬಾರಿ ಕಾರುಗಳು ಇವರ ಗ್ಯಾರೇಜ್ ನಲ್ಲಿದೆ. ಇಷ್ಟೆಲ್ಲ ಶ್ರೀಮಂತಿಕೆ ಇದ್ರೂ ವಿಜಯ್ ಇಂದಿಗೂ ಸಖತ್ ಸಿಂಪಲ್ ಆಗಿ ಇರೋದೇ ಇವರ ಜನಪ್ರಿಯತೆ ಹೆಚ್ಚಾಗಲು ಮುಖ್ಯ ಕಾರಣ. ಸಿನಿಮಾದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾಗಲೇ ವಿಜಯ್ ತಮ್ಮ ರಾಜಕೀಯ ಪಕ್ಷ ಟಿವಿಕೆ ಘೋಷಿಸಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ. ತಮಿಳುನಾಡಿನ ಮುಂದಿನ ಅಸೆಂಬ್ಲಿ ಚುನಾವಣೆಯೇ ಇವರ ಮುಖ್ಯ ಟಾರ್ಗೆಟ್. ಜನರಿಗಾಗಿ ಸೇವೆ ಮಾಡಲು ತಾವು ಒಪ್ಪಿಕೊಂಡಿರುವ ಸಿನಿಮಾಗಳನ್ನ ಮುಗಿಸಿ ಚಿತ್ರರಂಗದಿಂದ ದೂರ ಸರಿಯುವುದಾಗಿ ಸ್ವತಃ ವಿಜಯ್ ಘೋಷಿಸಿದ್ದಾರೆ. ವೆಂಕಟ್ ಪ್ರಭು ನಿರ್ದೇಶನದ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಚಿತ್ರದ ಮೇಲೆ ಭಾರಿ ನಿರೀಕ್ಷೆಗಳಿದ್ದು ಅವರ ಕೊನೆಯ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಹೊಸ ಇತಿಹಾಸ ಸೃಷ್ಟಿಸೋದು ಗ್ಯಾರಂಟಿ. ಬಾಲ್ಯದಲ್ಲಿ ಟೀಕೆಗಳನ್ನ ಎದುರಿಸಿ ಇಂದು ಕೋಟ್ಯಾಂತರ ಹೃದಯಗಳ ರಾಜನಾಗಿ ಈಗ ರಾಜಕೀಯದಲ್ಲೂ ಹೊಸ ಬದಲಾವಣೆ ತರಲು ಹೊರಟಿರೋ ದಳಪತಿ ವಿಜಯ್ ಅವರಿಗೆ ಒಳ್ಳೆಯದೇ ಆಗಲಿ. ಮತ್ತೊಂದು ವಿಶೇಷ ಸ್ಟೋರಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.